ಕನ್ನಡ ಬಿಗ್ ಬಾಸ್ ಒಂಟಿ ವರ್ಸಸ್ ಚಂಟಿ ಥೀಮ್ನೊಂದಿಗೆ ಆರಂಭ ಆಗಿದ್ದು ಒಂಟಿ ಸ್ಪರ್ಧಿಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡಲಾಗಿದೆ. ಮೊದಲನೇ ದಿನಾನೇ ಬಿಗ್ ಬಾಸ್ ನಿಯಮ ಮುರಿಯೋದಕ್ಕೆ ಪ್ರಯತ್ನ ಮಾಡಿದಂತ ಗಿಲ್ಲಿ ನಟ ಮಲ್ಲವ್ವನವರ ಜಾಣತನದಿಂದ ಬಕ್ರ ಆಗಿದ್ದಾರೆ. ಸ್ಪರ್ಧಿಗಳು ಕೆಲವೊಂದು ವಿಶೇಷ ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಮನೆಯ ಎಲ್ಲಾ ಕೆಲಸಗಳನ್ನ ಜಂಟಿಯಾಗಿರೋರು ಮಾಡಬೇಕು, ಮತ್ತೆ ಒಂಟಿಗಳು ಉಸ್ತುವಾರಿಯನ್ನ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಸೂಚನೆ ನೀಡಿರುವಂಥದ್ದು. ಇನ್ನು ಮಲ್ಲಮ್ಮ ಅವರು ತಮಗೆ ಬಂದಿರುವಂತ ಜ್ಯೂಸ್ ಕುಡಿತಾ ಇರ್ತಾರೆ. ಈ ವೇಳೆ ನನಗೆ ಗಂಟ್ಲು ಉರಿತಾ ಇದೆ ಮಲ್ಲಮ್ಮ ಅವರೇ, ನಿಮ್ಮ ಹತ್ರ ಇರುವಂತ ಜ್ಯೂಸನ್ನ ಕೊಡಿ ಅಂತ ಗಿಲ್ಲಿ ಕೇಳ್ತಾರೆ. ಆಗ ಮಲ್ಲಮ್ಮ, ನಮ್ದನ್ನ ನಿಮ್ಗೆ ಕೊಡುವಂತಿಲ್ಲ, ನಿಮ್ದನ್ನ ನಾವು ಕೇಳುವಂತಿಲ್ಲ ಅಂತ ಸರಿಯಾಗಿ ತಿರುಗೇಟನ್ನ ನೀಡಿದ್ರು. ಅಲ್ಲೇ ಕುಳಿತಿದ್ದಂತಹ ಸಹಸ್ಪರ್ಧಿ ಅಭಿಷೇಕ್ ಹಾಗೇನೆ ಅಶ್ವಿನಿ, ಮಲ್ಲಮ್ಮ ಹಾಗೇನೆ ಮಾಳು ಅವರು ಕ್ಲೆವರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಮಲ್ಲಮ್ಮ ಅವರಿಗೆ ಮಕ್ಕರ್ ಮಾಡೋಕೆ ಹೋದ ಗಿಲ್ಲಿ ನಟ ಬಕ್ರ ಆಗಿದ್ದಾರೆ. ಮಲ್ಲಮ್ಮ, ನೀವು ಮಾತ್ರ ಜ್ಯೂಸ್ ಶೇರ್ ಮಾಡ್ಕೊಳ್ಬಹುದು ಅಂತ ಗಿಲ್ಲಿ ನಟ ಹೇಳ್ತಾನೆ. ಆಗ ಮಲ್ಲಮ್ಮ, ಹೊರಗಡೆ ಹೋದ್ಮೇಲೆ ನನ್ನ ಹಣದಲ್ಲೇ ನಾನು ನಿಮ್ಗೆ ಜ್ಯೂಸ್ ಕೊಡಿಸ್ತೀನಿ, ಇಲ್ಲೇ ಇರೋದನ್ನ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಆಗ ಹೇಳ್ತಾನೆ ಗಿಲ್ಲಿ ನಟ, ಇಲ್ಲೇ ಕೊಡ್ತಾ ಇಲ್ಲ, ಇನ್ನು ಹೊರಗಡೆ ಹೋದ್ಮೇಲೆ ಕೊಡ್ತೀರಾ ಅಂತ, ಹಾಗೆಲ್ಲ ಕೊಡೋಕ್ ಬರಲ್ಲ ಅಂತ ಬಿಗ್ ಬಾಸ್ ಹಾಕಿದ ನಿಯಮವನ್ನ ಮಲ್ಲಮ್ಮ ಹೇಳ್ತಾರೆ. ಇನ್ನು ಮನೆಗೆ ದಿನಸಿ ಪದಾರ್ಥ ತೆಗೆದುಕೊಳ್ಳುವಲ್ಲಿ ಮಲ್ಲಮ್ಮ ಎಡವಟ್ಟನ್ನ ಮಾಡ್ಕೊಂಡಿದ್ರು. ಬಿಗ್ ಬಾಸ್ ನೀಡಿದಂತ ಸೂಚನೆ ಮಲ್ಲಮ್ಮ ಅವರಿಗೆ ಅರ್ಥ ಆಗದ ಹಿನ್ನೆಲೆಯಲ್ಲಿ ಈ ವಾರ ಮನೆ ಹೆಚ್ಚುವರಿ ದಿನಸಿ ಪದಾರ್ಥಗಳನ್ನ ಕಳೆದುಕೋಬೇಕಾಯ್ತು. ಅದಾದ ನಂತರ ಮಲ್ಲಮ್ಮ ಅವರ ಸಮಸ್ಯೆ ಅರ್ಥ ಮಾಡಿಕೊಂಡು ಮತ್ತೊಂದು ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ರು. ಈ ವೇಳೆ ಸಹಸ್ಪರ್ಧಿಗಳು ಮಲ್ಲಮ್ಮ ಅವರಿಗೆ ಆಟನ ವಿವರಿಸಿ ಹೇಳಿದ್ರು. ಮೊದಲನೇ ದಿನ ಯಾವುದೇ ಟಾಸ್ಕ್ ಇಲ್ಲದೆ ಹಿನ್ನೆಲೆ ಸ್ಪರ್ಧಿಗಳು ತಮ್ಮಲ್ಲಿನ ಪ್ರತಿಭೆಯನ್ನ ತೋರಿಸ್ತಾ ಇದ್ರು. ಇನ್ನು ಮಾಳು ಚಂದದ ಹಾಡನ್ನ ಹಾಡಿದ್ರೆ ಹುಡುಗಿಯರು ಅದಕ್ಕೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾ ಇದ್ರು. ಕರಿಬಸಯ್ಯ ಸಿನಿಮಾ ಡೈಲಾಗ್ ಹೇಳಿ ಎಲ್ಲರನ್ನ ರಂಜಿಸಿದ್ರು. ಕಾಕ್ರೋಚ್ ಸುದಿ ನಿದ್ದೆ ಮಾಡಿದಕ್ಕೆ ನಾಯಿ ಬೊಗಳೋದಕ್ಕೆ ಆರಂಭಿಸಿತ್ತು. ಮಲ್ಲಮ್ಮ ಅವರು ಹೈ ಹೀಲ್ಸ್ ಹಾಕೊಂಡು ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಒಟ್ಟಾರೆಯಾಗಿ ಮಲ್ಲಮ್ಮ ಮುಗ್ಧತೆಯಿಂದ ಎಲ್ಲರ ಗಮನ ಸೆಳೆಯೋದಂತೂ ಖಂಡಿತ. ಅವರಿಗೆ ಬಿಗ್ ಬಾಸ್ ನೀಡ್ತಾ ಇರುವಂತಹ ಕೆಲವು ಆದೇಶಗಳು ಅರ್ಥ ಆಗ್ತಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಅವರು ಮುನ್ನಡೆದ್ರೆ ಅವರು ಹೆಚ್ಚು ದಿನ ಉಳಿಬಹುದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.